ಇತ್ತೀಚಿನ ದಿನಗಳಲ್ಲಿ ವಿಚ್ಛೇದನ ಪ್ರಕ್ರಿಯೆ ಸಾಮಾನ್ಯವಾಗಿ ಬಿಟ್ಟಿದೆ. ಪತಿ ಪತ್ನಿ ಇಬ್ಬರಿಗೂ ಸಮ್ಮತಿ ಇದ್ದರೆ ಡಿವೋರ್ಸ್ ಪಡೆಯುವುದು ಮೊದಲಿಗಿಂತ ಸುಲಭ ಕೂಡ. ಆದರೆ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ. ಪತ್ನಿಯ ಸುಳ್ಳು ಕಥೆಗಳನ್ನು ನಂಬಿದ ಕೋರ್ಟ್ ಪತಿಯ ಅಭಿಪ್ರಾಯವನ್ನು ಕೇಳದೆ ವಿಚ್ಛೇದನ ನೀಡುವ ಮೂಲಕ ಏಕಪಕ್ಷೀಯ ನಿರ್ಧಾರ ಕೈಗೊಂಡ ಆರೋಪ ಎದುರಿಸುವಂತಾಗಿದೆ. ತನ್ನ ಪತಿ ಹಾಗೂ ಆಕೆಯ ಅಕ್ಕ ಜೊತೆಗಿರುವ ಫೋಟೋಗಳನ್ನು ಕೋರ್ಟ್ಗೆ ಹಾಜರುಪಡಿಸಿದ ಮಹಿಳೆಯು ತನ್ನ ಅತ್ತಿಗೆಯನ್ನೇ ಸವತಿ ಎಂದು ಕರೆಯುವ ಮೂಲಕ ಕೋರ್ಟ್ಗೆ ಯಾಮಾರಿಸಿದ್ದಾಳೆ. ಇದನ್ನು ನಂಬಿದ ನ್ಯಾಯಾಧೀಶರು ಪತಿಯ ವಾದವನ್ನು ಆಲಿಸುವ ಗೋಜಿಗೆ ಹೋಗಿಲ್ಲ. ಪತಿಯು ಪತ್ನಿಗೆ ಮೋಸ ಮಾಡಿದ್ದನೆಂದು ತೀರ್ಪು ನೀಡಿದ ನ್ಯಾಯಾಧೀಶರು ಮಹಿಳೆಗೆ ವಿಚ್ಛೇದನ ಕೊಟ್ಟಿದ್ದಾರೆ. ಮಾರ್ಕೆಟಿಂಗ್ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಯು 1998ರಲ್ಲಿ ಈ ಮಹಿಳೆಯನ್ನು ಮದುವೆಯಾಗಿದ್ದನು. ಪತಿ ದೂರದ ಊರಿನಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಪದೇ ಪದೇ ವಾಗ್ವಾದ ಸಂಭವಿಸುತ್ತಿತ್ತು. ಬಳಿಕ 2015ರಲ್ಲಿ ಮಹಿಳೆಯು ತನ್ನ ಪತಿಯಿಂದ ದೂರಾಗಿ ಬೇರೆ ಮನೆಯಲ್ಲಿ ವಾಸಿಸಲು ಆರಂಭಿಸಿದಳು. ಅಲ್ಲಿಂದ ಆಕೆ ಪತಿಯಿಂದ ಡಿವೋರ್ಸ್ ಕೇಳುತ್ತಲೇ ಬಂದಿದ್ದಳು. ಆದರೆ ಏನೇ ಆಗಲಿ ನಾನಂತೂ ವಿಚ್ಛೇದನ ಕೊಡಲಾರೆ ಎನ್ನುವುದು ಪತಿಯ ಖಡಕ್ ನಿರ್ಧಾರವಾಗಿತ್ತು. ಇದಾದ ಬಳಿಕ ಹೇಗಾದರೂ ಮಾಡಿ ಪತಿಯಿಂದ ಡಿವೋರ್ಸ್ ಪಡೆಯಲೇಬೇಕೆಂದು ಪಟ್ಟು ಹಿಡಿದಿದ್ದ ಮಹಿಳೆಯು 2021ರಲ್ಲಿ ಕೌಟುಂಬಿಕ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದ್ದಾಳೆ. ಪತಿಯ ವಿರುದ್ಧ ಬಲವಾದ ಸಾಕ್ಷ್ಯ ಇದ್ದರೆ ಮಾತ್ರ ತನಗೆ ವಿಚ್ಛೇದನ ಸಿಗುತ್ತೆ ಎಂದು ತಿಳಿದಿದ್ದ ಮಹಿಳೆಯು ಪತಿಯು ತನ್ನ ಅಕ್ಕನೊಂದಿಗೆ ಇರುವ ಫೋಟೋಗಳನ್ನೆಲ್ಲ ಸಂಗ್ರಹಿಸಿದ್ದಾಳೆ. ಕೊನೆಗೆ ಅದನ್ನು ಕೋರ್ಟ್ಗೆ ಹಾಜರುಪಡಿಸಿ ನನಗೆ ಮೋಸವಾಗಿದೆ ಎಂದು ಮೊಸಳೆ ಕಣ್ಣೀರು ಹಾಕಿದ್ದಾಳೆ. ಇದನ್ನೇ ನಂಬಿದ ಕೌಟುಂಬಿಕ ನ್ಯಾಯಾಲಯ ವಿಚ್ಛೇದನ ಘೋಷಿಸಿದೆ. ತನ್ನ ಅನುಪಸ್ಥಿತಿಯಲ್ಲಿ ಕೋರ್ಟ್ ವಿಚ್ಛೇದನ ನೀಡಿರುವುದು ಪತಿಗೆ ಶಾಕ್ ಉಂಟು ಮಾಡಿದೆ. ಅಲ್ಲದೆ ಪತ್ನಿ ಮಾಡಿರುವ ಗನಂದಾರಿ ಕೆಲಸ ಕಂಡು ಹೌಹಾರಿ ಹೋಗಿದ್ದಾನೆ. ಇದೀಗ ಪತ್ನಿಗೆ ತಕ್ಕ ಶಾಸ್ತಿ ಮಾಡಲು ಮುಂದಾಗಿರುವ ಪತಿಯು ಈ ಡಿವೋರ್ಸ್ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾನೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.